ಕೊಡ್ತೀನಿ. ನಾವು 2019ರಲ್ಲಿ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿಯವರೆಗೆ ನಾವು ಹಿಂದಿ, ಸೈನ್ಸ್, SS ಮತ್ತು ಮ್ಯಾಥ್ಸಲ್ಲಿ ನೋಡಿದ್ದೀವಿ. ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೂಡ ಬ್ಲೂ ಪ್ರಿಂಟನ್ನು ತಂದಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸೈನ್ಸ್, SSನ ಎಲ್ಲ ಪಾಠಗಳಿದ್ದಾವೆ, ವಿಡಿಯೋಸ್ಗಳಿದ್ದಾವೆ, ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. ಸೊ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ರೀಸೆಂಟಾಗಿ ಕ್ವಿಜ್, ಪಾಸಿಂಗ್ ಪ್ಯಾಕೇಜ್, ಕ್ವಶನ್ ಬ್ಯಾಂಕ್ಗಳನ್ನು ಹಾಕ್ತಾ ಇದ್ದೀವಿ. ಒಂದ್ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ SSLC ಅವರಿಗೆ ಯೂಸ್ ಆಗ್ತಕ್ಕಂಥ ಬಹಳಷ್ಟು ವಿಡಿಯೋಗಳಿದ್ದಾವೆ, ನೋಡ್ಬೋದು. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಏನೊಂದು 2019-20ರಿಂದ ಈಚೆಗೆ ಒಂದು ಬ್ಲೂ ಪ್ರಿಂಟನ್ನು, ಕ್ವಶನ್ ಪೇಪರ್ ಡಿಸೈನನ್ನು ಹಾಕಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೊ ಟೋಟಲ್ 2019-20ರಿಂದ ಈಚೆಗೆ ತಾವು ನೋಡಬೇಕು. ಇಲ್ಲಿ ಕಾಗ್ನಿಟಿವ್ಸ್ ಲೆವೆಲ್ಸ್ಗೆ ನೋಡಿದಾದರೆ ರಿಮೆಂಬರಿಂಗ್ದಿಂದ 8 ಮಾರ್ಕ್ಸ್ ಇದೆ, ಕಾಂಪ್ರಿಹೆನ್ಷನ್ದಿಂದ 32 ಅಂಕ, ಎಕ್ಸ್ಪ್ರೆಷನ್ದಿಂದ 36 ಅಂಕ, ಅಪ್ರಿಸಿಯೇಷನ್ದಿಂದ 4 ಅಂಕ. ಸೊ ಟೋಟಲಿ 80 ಮಾರ್ಕ್ ಇರ್ತದೆ. ನೆಕ್ಸ್ಟ್ ಇನ್ನು ವೇಟೇಜ್ ಟು ಕಂಟೆಂಟ್ ನೋಡಿದರೆ 2019ರಿಂದ ಈಚೆಗೆ ಪ್ರೋಸ್ದಿಂದ 20 ಮಾರ್ಕ್ಸ್ ಬರ್ತದೆ, ಪೊಯೆಟ್ರಿದಿಂದ 16 ಬರ್ತದೆ, ಸಪ್ಲಿಮೆಂಟ್ರಿ ರೀಡರ್ದಿಂದ 4, ಗ್ರಾಮರ್ ಆ್ಯಂಡ್ ಒಕ್ಯಾಬ್ಯುಲರಿದಿಂದ 16, ಕಾಂಪ್ರಿಹೆನ್ಷನ್ ಆ್ಯಂಡ್ ಕಂಪೋಸಿಷನ್ದಿಂದ 24. ಟೋಟಲಿ 80 ಮಾರ್ಕ್ ಕ್ವಶನ್ ಪೇಪರ್ ಇರ್ತದೆ. ಇನ್ನು ವೇಟೇಜ್ ಟು ಟೈಪ್ ಆಫ್ ಕ್ವಶನ್ಸನ್ನು ನೋಡಿದಾಗ 2019ರಿಂದ ಈಚೆಗೆ ನಂಬರ್ ಆಫ್ ಕ್ವಶನ್ಸ್ ಇದ್ದಾವೆ, ಪ್ರಶ್ನೆಗಳು. MCQ 4 ಕ್ವಶನ್ ಇರ್ತಾವೆ, ವೆರಿ ಶಾರ್ಟ್ ಆನ್ಸರ್ 12 ಕ್ವಶನ್ ಇದ್ದಾವೆ, ಶಾರ್ಟ್ ಆನ್ಸರ್ 2 ಮಾರ್ಕ್ದು 8 ಕ್ವಶನ್ ಇರ್ತಾವೆ, 3 ಮಾರ್ಕ್ದು ಶಾರ್ಟ್ ಆನ್ಸರ್ಸು ಅದು ಕೂಡ 9 ಕ್ವಶನ್ಸ್ ಇರ್ತಾವೆ, 4 ಮಾರ್ಕ್ರು 4 ಕ್ವಶನ್ ಇರ್ತಾವೆ, 5 ಮಾರ್ಕ್ದು 1 ಕ್ವಶನ್ ಇರ್ತವೆ. ಟೋಟಲಿ 38 ಕ್ವಶನ್ಸು ಇರ್ತಾವೆ. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಸೊ ಈಸಿ 24 ಮಾರ್ಕ್, ಎವರೇಜ್ 40 ಮಾರ್ಕ್, ಡಿಫಿಕಲ್ಟ್ 16 ಮಾರ್ಕ್, ಟೋಟಲ್ 80 ಮಾರ್ಕ್ ಇರ್ತದೆ. ಇನ್ನು ರಿಮೆಂಬರಿಂಗ್ಗೆ 11 ಮಾರ್ಕ್ ಇದೆ, ಕಾಂಪ್ರಿಹೆನ್ಷನ್ಗೆ 43 ಮಾರ್ಕು, ಎಕ್ಸ್ಪ್ರೆಷನ್ಗೆ 42, ಅಪ್ರಿಷಿಯೇಷನ್ಗೆ 4, ಟೋಟಲಿ 100. ಇದು ಯಾರಿಗದಪ್ಪ ಅಂತಂದ್ರೆ 100 ಮಾರ್ಕ್ಸ್ ಪೇಪರ್ ಬರೀತಕ್ಕಂಥ ಒಂದು ಪ್ರೈವೇಟ್ ಸ್ಟೂಡೆಂಟ್ಸ್ಗಂತ ನಾವು ಹೇಳ್ಬೋದು. ಇದರ ಬಗ್ಗೆ ತಾವೇನು ರೆಗ್ಯುಲರ್ದವರು ಗಮನ ಕೊಡೋ ಅವಶ್ಯಕತೆ ಇಲ್ಲ. ನಿಮಗೆ ಗ್ರಾಮರ್ ಪಾಯಿಂಟ್ಸ್ ಮತ್ತು ವೊಕ್ಯಾಬ್ಯುಲರಿಲಿ ಏನೆಲ್ಲ ಓದ್ಕೋಬೇಕು ಅನ್ನೋದನ್ನು ಸಹಿತ ಕೊಟ್ಟಿದ್ದಾರೆ. ಟೆನ್ಸ್ ಇದೆ, ಪ್ರಿಪೋಸಿಷನ್, ಕಂಜಂಕ್ಷನ್ಸ್, ಆರ್ಟಿಕಲ್ಸ್ ಇದಾವೆ, ಕ್ವಶನ್ ಟ್ಯಾಗ್ಸ್ ಇದಾವೆ, ಮಾಡಲ್ಸ್ ಅದ, ಆ್ಯಕ್ಟಿವ್ ಮತ್ತು ಪ್ಯಾಸಿವೈಸ್ ಅದ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಅದ, ರಿಪೋರ್ಟೆಡ್ ಸ್ಪೀಚ್, ಈಫ್ ಕ್ಲಾಸ್ ಬಗ್ಗೆ, ಇನ್ಫಿನಿಟಿವ್ ಬಗ್ಗೆ, ಫ್ರೇಸಲ್ ವರ್ಬ್ಸ್ ಇದಾವೆ, ಐಡೆಂಟಿಫೈಯಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್ ಅದ, ಯೂಸಿಂಗ್ ವರ್ಡ್ಸ್ ಇನ್ ಸೆಂಟೆನ್ಸ್ ಆ್ಯಸ್ ಅ ನೌನ್ ಆ್ಯಂಡ್ ವರ್ಬ್, ಪಂಚುಯೇಷನ್ ಮಾರ್ಕ್ ಬಗ್ಗೆ ಅದ, ಆಕ್ಸಿಲರೀಸ್ ಬಗ್ಗೆ ಇದಾವೆ, ಯೂಸೇಜಸ್ ಆಫ್ ಸ್ಟ್ರಕ್ಚರ್ಸ್ ಲೈಕ್ ಟು ಸೋ ದ್ಯಾಟ್ ನಾಟ್ ತಕ್ಕಂಥದ್ದು, ಕೊಲೊಕೇಶನ್ಸ್ಗಳಿದಾವೆ. ನೆಕ್ಸ್ಟ್ ಸಿಲಾಬಿಫಿಕೇಷನ್ಸ್ ಅದ, ಒನ್ ವರ್ಡ್ ಆನ್ಸರ್ಸ್ ಇದಾವೆ, ಹೋಮೋಫೋನ್ಸ್ ಇದಾವೆ, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಇದಾವೆ, ಜಂಬಲ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್ ಇದಾವೆ, ಲಾಸ್ಟ್ ಅಪೋಸಿಟ್ಸ್ ಇದಾವೆ. ಸೊ ಇಷ್ಟು ನಿಮ್ಗೆ ಏನು ಮಾಡಿದ್ದಾರೆ, ಗ್ರಾಮರಲ್ಲಿ ಮತ್ತು ವೊಕ್ಯಾಬ್ಯುಲರ್ಲಿ ಏನೆಲ್ಲ ಓದಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಹಿತ ಅವ್ರು ಹಾಕಿದ್ದಾರೆ 2019ರಲ್ಲಿ. ಹೇಗಿದೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ MCQ ಕ್ವಶನ್ಸ್ ಗ್ರಾಮರ್ ಬೇಸ್ ಮೇಲೆ ಇರ್ತಕ್ಕಂಥದ್ದು, ಸ್ವಲ್ಪ ನೋಡ್ಕೊಡ್ರಿ. ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಸೊಲ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್ ಇದೆ. ಸಿಂಪಲ್ ಇದಾವೆ, ಬಟ್ ಅದ್ರ ಬಗ್ಗೆ ಕನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ತಮ್ಗೆ ಏನಾಗ್ತಾವಪ್ಪ ಅಂದ್ರೆ ಉತ್ತರಗಳು ಬರ್ತಾವೆ. ಕನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಆನ್ಸರ್ಸ್ಗಳು ಬರೋದಿಲ್ಲ. ಕೆಲವೊಂದಿಷ್ಟು ಯೂನಿಟ್ಗಳನ್ನು ಟಚ್ ಮಾಡಬೇಕು. ಆ ಯೂನಿಟ್ಗಳನ್ನ ಪ್ರಿಪ್ರೇಷನ್ಸ್ ಮಾಡಲೇಬೇಕಾಗ್ತದೆ, ಅಂದರೆ ಮಾತ್ರ ಏನಾಗ್ತದೆ, ಸ್ಕೋರ್ ಆಗ್ತದೆ, ಇಲ್ಲಾಂದರೆ ಸ್ಕೋರ್ ಆಗೋದಿಲ್ಲ. ಕೆಲವು ಕಂಟೆಂಟ್ಗಳನ್ನು ನಾವು ಹೇಳಿಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ಗಳನ್ನು ಹಾಕ್ತೀವಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ. ಸೊ ಒಂದು 2019ರಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟು, ಆಮೇಲೆ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು. ಸೊ ಭಾಳಷ್ಟು ಚೇಂಜ್ ಮಾಡಿದ್ದಾರೆ ಇವಾಗ. ಸೊ ಕಂಟೆಂಟ್ ಬೇಸ್ಡ್ ವೇಟೇಜ್ಗಳಿದ್ದಾವೆ, ಎಲ್ಲ ಪಾಠಗಳು ಓದಬೇಕು. ಕೆಲವೊಂದಿಷ್ಟೇ ಪಾಠಗಳನ್ನ ಓದಿದರೆ ರಿಸಲ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಪಾಠಗಳನ್ನ ಓದಿದರೆ ಮಾತ್ರನೇ ಕೆಲಸ ಆಗೋದು. ಸೊ ಇಷ್ಟು 2019ರಲ್ಲಿರ್ತಕ್ಕಂಥ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸನ್ನು ತಾವೆಲ್ಲರೂ ಕೂಡ ಏನು ಮಾಡ್ಕೋಬೇಕು, ನೋಡ್ಕೋಬೇಕು.